ಕೊನೆಯಾಗಿ ಪೂಜ್ಯರಿಂದ 4 ಈಗೊಬ್ರು ಏನೋ ಸೂಪರ್ ಮಾಡ್ತಾರಂತೆ ಕೊನೆಯಾಗಿ ಪೂಜ್ಯರಿಂದ ಈ ಪೂಜಾ ನಿಮಿತ್ತವಾಗಿ ಪೂಜ್ಯರಿಂದ ಆಶೀರ್ವಾದ. ಪೂರ್ಣತ್ವ ಸಂಪ್ರದಾಯಕ್ಕೆ ನಮ್ಮನ್ನು ಸನಗುತ್ತವೆ ಸಚ್ಚಿದಾನಂದ ರೂಪಾಯ ಶಿವಾಯ ಲಕ್ಕುಂಡಿ ಗ್ರಾಮದ ಗ್ರಾಮದೇವತೆಯ ಜಾತ್ರೆ ನಿಮಿತ್ತವಾಗಿ ಇವತ್ತಿನ ದಿವಸ ನಮ್ಮ ಅಂಗಡಿಗಳು ಇದು ತುಂಬ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ದೈವಲಿಂಗ ಶಾಸ್ತ್ರಿಯವರೇ ಹಾಗೂ ಲಕ್ಕುಂಡಿ ಗ್ರಾಮದ ಎಲ್ಲ ಭಕ್ತರು ತಾಯಿಯಂದಿರೇ ಮೂರ್ತಿ ಭಕ್ತರು ಏನಂತಂದ್ರೆ ಶಿವ ಮತ್ತು ಶಕ್ತಿ ಇವೆರಡು ಏನಂತಂದ್ರೆ ಪಾರ್ವತಿ ಪರಮೇಶ್ವರ ಎಲ್ಲ ಬೇಟೆಯ ಮೊದಲು ಮಾಡಿದಂಥ
ಭೂಮಿ ತಾಯಿ ಇವತ್ತ ಏನಪ್ಪ ಅಂತಂದ್ರೆ ರಾತ್ರೋತ್ಸವ ಮಾಡಿ ರಾತ್ರೋತ್ಸವ ಮಾಡಾಕ ದೇವಿ ಅವತಾರ ಕೊಟ್ಟು ದೇವರಿಗೆ ಮತ್ತು ರಾತ್ರೋತ್ಸವ ಏನಾಗ್ತಿದೆ ಅಂತಂದ್ರೆ ಮಕ್ಕಳಿಂದಲೂ ಈಗ ರಾತ್ರೋತ್ಸವ ಅವರಿಗೆ ಮಾಡ್ತಾರಲ್ಲ ಅವರ ರಾತ್ರೋತ್ಸವ. ಅದಕ್ಕೆ ರಾಮದೇವನ ಜಾತ್ರೆ ಯಾಕೆ ಮಾಡೋದಪ್ಪ ಅಂತಂದ್ರೆ ದುಷ್ಟರನ್ನ ಸವಾಲ ಮಾಡು, ದುಷ್ಟರನ್ನ ಕಾಪಾಡ, ದುಷ್ಟರನ್ನ ಸವಾಲ. ಅದಕ್ಕೆ ಇವತ್ತ ಒಂದು ಉದಾಹರಣೆ ಸ್ವಾಮಿ ವಿವೇಕಾನಂದ ಜಗತ್ತು ಪ್ರಸಿದ್ಧವಾದಂಥ ಒಬ್ಬ ನಾಮವಂತ ವ್ಯಕ್ತಿ. ಅವರು ರಾಮಕೃಷ್ಣರ ಹತ್ರ ಹೋಗ್ತಾರ. ಹೋಗಿ ನಮ್ಮ ಮನುಷ್ಯರ ರೂಪದಲ್ಲಿ ಮಾಡಲು ನಮ್ಮ ಪರಿವರ್ತನೆ ನಮ್ಮ ಮನೆಯಲ್ಲಿ ಕೆಟ್ಟೋಗಿ ಅದಕ್ಕೆ ನನಗೆ ಆ ದೇವಿಯ ಭರವಸೆ ಕೇಳ್ತಾರೆ. ನನಗೆ ದೇವಿಯಿಂದ ಹೋಗಿ ಅವರು ಮನಸ್ಸಾಗಲಿಲ್ಲ. ಹೀಗೆ 3 ವರ್ಷ ಆಯಿತು. ಅದಕ್ಕೆ ಯಾಕೆ ಮಾತಾಡ್ತಾರಂದ್ರೆ ನನ್ನ ಬಿಡಬೇಕು, ನನ್ನ ಬಿಟ್ಟಾಗ ಮಾತ್ರ ದೇವಿ ದರ್ಶನ ಇಲ್ಲ ಆಗೋದಿಲ್ಲ. ಅದಕ್ಕೆ 3ನೇ ವರ್ಷ ಹೋದಾಗ ಏನಪ್ಪ ಅನ್ಕೊಳ್ಳೋದು ನನಗೆ ಪರಿವರ್ತನೆ ಆವಾಗ ರಾಮಕೃಷ್ಣ ಪರಮಹಂಸರು ಅವರಿಗೆ ದೇವಿ ದರ್ಶನ ಮಾಡಿದರು. ಯಾಕೆ ಮಾತಾಡ್ತಾ ಇದ್ದೇನೆಂದ್ರೆ ನನಗೆಲ್ಲ ಬಿಡಬೇಕು, ಬಿಟ್ಟಾಗ ಮಾತ್ರ ದೇವರು ಸಿಗ್ತಾನೆ. ದೇವರು ನೋಡಿ ನನಗೂ ತೋರಿಸ್ತಾರಂತಾದ್ರೆ ಆಗ ಕಾಣೋದಿಲ್ಲ. ಯಾಕಂದ್ರೆ ಈಗ ನೋಡಿ ನಾಗ ಸಾಧು ಅವರು ಎಷ್ಟು ಕೊಟ್ಟವಾಗಿ ಊಟ ಮಾಡ್ತಾರಂದ್ರೆ ಊಟ ಬಿಟ್ಟು ಒಂದು ಕಾಲದಲ್ಲಿ ಕೊಟ್ಟ 2-3 ದಿವಸ ಹಂಗೆ ಇರ್ತಾರೆ. ಯಾಕೆ ಸಂಬಂಧ ಮಾಡ್ತಾರೆ? ಜಗತ್ತಿನ ಉದ್ಧಾರಕ್ಕಾಗಿ ಮಾಡ್ತಾರ. ಅದಕ್ಕೆ ಈ ಲಕ್ಕುಂಡಿ ಗ್ರಾಮದವರು ತಮ್ಮೆಲ್ಲರಿಗೆ ಮಳೆ ಬೆಳೆ ಎಲ್ಲ ಸಲ ಕೊಟ್ಟು ಸದಾಕಾಲ ಎಲ್ಲ ಸುಖಿಯಾಗಿ ತಂದುಕೊಂಡು ನನ್ನ ಮಾತಿಗೆ ವಿರಾಮ. ಈ ಬಗ್ಗೆ ಪೂಜ್ಯರು ಸ್ವಾಮಿ ವಿವೇಕಾನಂದರ ರಾಮಕೃಷ್ಣ ಪರಮಹಂಸರ ಒಂದು ದೃಷ್ಟಾಂತವನ್ನು ನನ್ನ ಕೈಯಲ್ಲಿ ಬಹಳ ಚೆನ್ನಾಗಿ ಟೀಚ್ ಮಾಡಿದ್ದಾರೆ. ಅದರಂತೆ ನಾವು ಕೂಡ ಆ ದೇವಿ ಸೇವೆಯನ್ನು ತನ್ನ ಮನ ಕಾರ್ಯ ಮನಸ್ಸಿನಿಂದ ಸೇವೆ ಮಾಡಿದರೆ ನಮಗೂ ಕೂಡ ಒಂದು ಆಗ್ತದೆ. ಮಾತ್ರ ಇದು ಸತ್ಯ ಅನ್ನುವಂಥ ಮಾತನ್ನು ಪೂಜ್ಯರು ನಮ್ಮೆಲ್ಲರಿಗೆ ತಿಳಿಸಿದ್ದಾರೆ. ಈಗ ಕೈಗಾರ ಅಂಗಡಿ ಅವರು ನಮ್ಮ ಮಹಾಸ್ವಾಮಿಯವರಿಗೆ ಒಂದು ಮಾಲ ಕೂತ್ಕೋದ್ರಿಂದ ಅವ್ರಿಗೆ ಹಾಕೋದು ಮಜಾ ಹಾಕ್ತೀವಿ. ಮುಂದಿನ ಕಾರ್ಯಕ್ರಮ ಎಲ್ಲ ಎಲ್ಲ ದೇವರಿಗೆ ಗುಡಿಯನ್ನು ತುಂಬಿ ವಾಕ್ಯದೊಂದಿಗೆ ಹೇಳೋದೊಂದಿಗೆ ಕೆಲಸ ಕನ್ನಡದೊಂದಿಗೆ ಎಲ್ಲ ಸಾಯರು ತಮ್ಮ ಸೇವೆ ಮಾಡಬೇಕಂತ ನಾನು ತಮ್ಮಲ್ಲಿ ಈಗ ಅಂಗಡಿ ಬಂದವರಿಂದ ಇವರಿಂದ ಪೂಜೆಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ಹಾಗೂ ಮಾಲಾರ್ಪಣೆ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತೆ ಹರ ಹರ ನಮಃ ಹುತ್ತಮ ಪೂಜ್ಯರಿಗೆ
ಸನ್ಮಾನ ಹಾಗೂ ಆಶೀರ್ವಾದ ಮೇಲೆ ಮಾಲಾರ್ಪಣೆಯನ್ನ ಮಾಡ್ಬೇಕಂತ ನಾನು ಕೇಳ್ಕೊತಾ ಇದ್ದೆ. ಬರ್ರಿ ಬರ್ರಿ ಇಲ್ಲಿ ಬರ್ರಿ. ಇಬ್ರು ದೋಸ್ತಿದ್ರು ಮಾತಾಡ್ಕೊಂಡು ಬರತ್ತಿದ್ದವ್ರ ನಮ್ಮ ಮನೆಯೊಳಗ ಕಾರ್ಯಕ್ರಮ ಐತಿ, ನೀ ಯಾವಾಗ ಬರ್ತೀಯ ಅಂತ ಅವ್ರು ಕೇಳಿದ. ನಾವ್ ಒಂದಕ್ಕೆ ಬರ್ತೀವಿ ಒಂದ ಏನ್ ಗ್ಯಾರಂಟಿ ಒಂದಕ್ಕೆ ಬರ್ತೀವಿ ನಾವು ತಪ್ಪಿದ್ರ ಒಂದಕ್ಕೆ ತಪ್ಪಿದ ಎರಡಕ್ಕೆ ನೀ ಮಗನ ಬಿಡ್ತಾವ. ಅವ್ ಎಲ್ಲಿ ಗೊತ್ತಿ ಏನ್ ಲೆಕ್ಕ ಬಿಡ್ತಾವ. 1000 ರೂಪಾಯಿ ಒಂದೊಂದು ಮಾತಾಡಕ್ಕೆ ಶಕ್ತಿದ್ರು ಖುಷಿ ಆಗ ಚಪ್ಪಲ್ ಹಿಡಿಬೇಕು ನಡ್ಬೇಕೆಲ್ಲ ನಮಗೆ ಹೌದಿಲ್ಲ. ಬಹಳ ಸಂತೋಷ. ಅಪ್ಪವ್ರು ಕ್ಯಾನ್ ಹಚ್ಕೊಟ್ರಿ, ಕಾರ್ಯಕ್ರಮ ಚಂದ ಆಗ್ತದೆ. ಇಲ್ಲಿ ದೇವಿಯಿಂದ ಅನಂತ ರೀತಿಯಿಂದ ನಾಮಗಳನ್ನು ಕೊಂಡಾಡ್ತಾರೆ. ನೋಡಿ ನೀವೆಲ್ಲ ಇಲ್ಲಿ ಏನ್ ಮಂತ್ರ ಹೇಳಿಲ್ಲ, ಅವ್ರು ಬರೀ ನಾಮಸ್ಮರಣೆ ಮಂತ್ರ ಮಾಡ್ಯಾರ, ಪೂಜೆ ಮಾಡಿಲ್ಲ, ಏನೇನು ಧ್ಯಾನ ಮಾಡಿಲ್ಲ, ಕೇವಲ ಸ್ತುತಿಯನ್ನ ಮಾಡ್ಯಾರ. ದೇವತೆಗಳ ಸ್ತುತಿಯನ್ನ ಎಲ್ಲಾ ದೇವತೆಗಳು ಸ್ತುತಿ ಮಾಡಿದ್ರೆ ಸಾಕು, ಪ್ರೀತಿಯಿಂದ ಹೋದ ದೇವಿ. ಈಗ ನೋಡಿ 4 ರಾಕ್ಷಸರ ಕೊಂಡು ಬರೀ ಸ್ತುತಿನೇ ಮಾಡ್ಯಾರ. ಈಗ ಸ್ತುತಿನೇ ಮಾಡಕತ್ತಾರ. ಅದೇ ಸರ್ವೋಪಾಯ ಅಂತ ಏನ್ ಹೇಳ್ತೀವಿ ನೀವು? ಅನಂತ ನಾಮಗಳನ್ನು ಕೊಂಡವರು, ಅನಂತ ನಾಮಗಳನ್ನು ಕೊಂಡವರು. ಪೂಜೆ ನಮಗಾಗೋದಿಲ್ಲ, ಪುನರಾಗ ನಮಗಾಗೋದಿಲ್ಲ. ಯಾಕಂದ್ರೆ ಕಲಿಯುವಾಗ ಬಹಳ ಫಾಸ್ಟ್ ಜನ. ಅದಕ್ಕಾಗಿ ಹಗಲು ಕೆಲಸ ಹೇಳಿದ ಚಿದಾನಂದವರು ಸರಳ ನಾಮಸ್ಮರಣೆ ಮಾಡಂತ ಅಂತ ನಾಮಸ್ಮರಣೆಯನ್ನ ಮಾಡಿದಾಗ ದೇವಿ ಕಲೆ ತೆಗಿತಾಳೆ, ಸುಖ ರೂಪಳೆ, ಶಾಂತಿ ರೂಪಳೆ, ನಿರ್ಮಲಳೆ, ನಿಜಾನಗಳೇ, ಅಪತ್ಕಾಲಗಳೇ, ಕಷ್ಟ ಪರಿಹಾರಗಳೇ, ದುರಿತ ನಿವಾರಣೆ ಅನಂತ ನಾಮಗಳನ್ನು ಕೊಂಡಾಗ ದೇವಿ ಮೆಲ್ಲಗೆ ಕಂಠದಲ್ಲಿ ಕೇಳ್ತಾಳೆ. ಯಾಕಂದ್ರೆ ಏನು ಕಾರಣ? ಅಮ್ಮ ಹಿಂದೆ ಘಟನೆ ಬರಲಿಕ್ಕೆ 7 ವರ್ಷ ಅಂತ ವಿಪತ್ತು ಮತ್ತೆ ಬಂದಿದೆ. ಆ ವಿಪತ್ತನ್ನ ದೂರ ಮಾಡಲಿಕ್ಕೆ ಯಾರಿಗೂ ಆಗದ ತಾಯಿ, ನೀನೇ ಸಮರ್ಥರು, ನೀನೇ ನಮಗೆ ಉಳಿದು ಅದನ್ನು ಕರುಣಿಸು ತಾಯಿ ಅಂತಂದು. ಏನಾಯ್ತು? ಹಿಂದೆ ಬಂದ ವಿಪತ್ತು ಏನು? ಎಲ್ಲ ದೇವತೆಗಳನ್ನ ಹೊಡೆದೊಡಿಸಿ ಎಲ್ಲ ಆಯುಧಗಳನ್ನು ಕಸಿದುಕೊಂಡು ಎಲ್ಲರಿಂದ ಪರಮೇಶ್ವರನಾಗಿ ಮಾಡಿಬಿಟ್ಟಿದ್ದಾರೆ ರಾಕ್ಷಸರ ಸಮೂಹ. ಯಾಕೆ ಮೊನ್ನೆ ಸುಮಾರು ಮಾಡಿದ್ದಲ್ಲ, ತಾಯಿ ಇನ್ನೂ ಇದ್ದಾರೆ. ಅವರಿಗಿಂತ ಬಲಿಷ್ಠರಾಗಿರ್ತಕ್ಕಂಥ ಜನ ಕಾಳಾರ ಬಂದಿಲ್ಲ ತಾಯಿ. ಶುಂಭಾಂಶು ಬರ್ತಾರಂತೆ, ಚಂದ್ರಮ ಬರ್ತಾರಂತೆ, ಧ್ರುವಲಕ್ಷಣರಂತೆ, ಅಷ್ಟೇ ಅಲ್ಲ ಮಟ್ಟ ವಿನ್ಯಾಸಗಳಂತೆ. ಅಂಥವ್ರನ್ನ ಹೆಂಗೆ ಸಂಹಾರ ಮಾಡುತ್ತಾಯಿ ನಮಗೆ ದಾಗರು, ನೀನೇ ಕರುಣಿಸುತ್ತಾರೆ ಅಂತ ಇಲ್ಲಿ ಕಟ್ಟ ನಮಸ್ಕಾರ ಮಾಡಿದಾಗ ದೇವಿ ಅಂತಾರೆ. ಹಾಗಾದ್ರೆ ಕೂತ್ಕೊಳ್ಳಿ, ಅವ್ರು ಯಾರು ಬರ್ತಾರೆ ಬನ್ನಿ, ನೀವಿಲ್ಲೇ ಕೂತ್ಕೊಳ್ಳಿ, ನಾನು ಸತ್ತನ ಅಂತ ತಾಯಿ ಪಾತ್ರದಲ್ಲಿ ತಿಳಿಸ್ಕೊಡ್ತಾರೆ ಎಲ್ಲ ದೇವತೆಗಳೆಲ್ಲ. ಎಷ್ಟು ಜವಾಬ್ದಾರಿ, ಎಷ್ಟು ಜವಾಬ್ದಾರಿಯ ದೇವತೆಗೆ ಅಂದಾಗ ಜಗಜ್ಜನೆ ಕೂತ್ಕೊಂಡ್ರು. ಅಷ್ಟೇ ತರ ಅದೇ ಮಾರ್ಗದಲ್ಲಿ ಯಾರು ಬರ್ತಾರೆ? ಭೇಟಿಯಾಗಲಿಕ್ಕೆ ಇವರ ಅನುಯಾಯಿಗಳು ಬರ್ತಾರೆ. ಶುಂಭಾಂಶುಗಳ ಕೆಳಗಿನವರು, ಅವ್ರ ಕೈಗಳಿಗೆ ಇರ್ತಕ್ಕಂಥವ್ರು ಎಲ್ಲರೂ ಭೇಟಿಯಾಗಿ ಬರ್ತಾರೆ. ಆ ಕಡೆ ಈ ಕಡೆ ಭೇಟಿಯಾಗುವುದನ್ನ ಮುಗಿಸಿ ಒಂದಿಷ್ಟು ವಿಶ್ರಾಂತಿಗೆ ಬರಬೇಕು ಅಂತ ಆ ನರ ಹತ್ತಿರ ಬಂದ್ರೆ ಸೌಂದರ್ಯವಾಗಿರ್ತಕ್ಕಂಥ ಮೂರ್ತಿ, ಏನು ದೇವಿ ಮೂರ್ತಿ, ಅದ್ಭುತವಾಗಿರ್ತಕ್ಕಂಥ ಮೂರ್ತಿ ನೋಡಿ ಹೆಂಗದ. ಎಲ್ಲರೂ ಬೆಳ್ಳಿ ಕೊಟ್ಟಿ ಇದು ಬಂಗಾರ ಮುಂದೆ ಅದ್ಭುತವಾಗಿರ್ತಕ್ಕಂಥ ದೇವಿ, ಸೌಂದರ್ಯ ದೇವಿಯಿಂದ ನೋಡಿದ್ರೆ ಅಂತ ಸೌಂದರ್ಯ ಯಾರಿಗೂ ಬರೋದಿಲ್ಲ. ಅಂತ ಸುಂದರವಾದ ದೇವಿಯ ಮುಖವನ್ನು ನೋಡಿದ ತಕ್ಷಣ ಅವರ ಮೈಯೊಳಗೆ ರೋಮಾಂಚನ ಆಯಿತು. ಯಾರಿಗೆ? ಚಂಡಮಂದರಿಗೆ. ವಿಚಾರ ಮಾಡಿದ್ರು ಏನಂತ, ಆಹಾ ಎಂತ ಸೌಂದರ್ಯವತಿ ದೇವಿಗಳು. ನಮ್ಮ ಅರಮನೆ ಒಳಗ ಶಿವ ಮಹಾರಾಜ ಎಲ್ಲವೂ ಇದೆ, ಎಲ್ಲವೂ ಇದೆ. ಆನೆ, ಮಂಗೆ, ಕುದುರೆ, ಕಾಲಾಳಗಳು, ರಾಜಭಕ್ತರು, ಒಂದಲ್ಲ ಎರಡಲ್ಲ, ಪ್ರಜಾಪತಿಯಾಗಿ ಎಲ್ಲವೂ ಅದಾವ. ಶ್ರೀರತ್ನವನ್ನ ಮಾತ್ರ ಇಲ್ಲ. ಇವಳೊಬ್ಬರ ರಾತ್ರಿ ಸಂಗತಿ ಆಗಿಬಿಟ್ಟೆ ಆಹಾ ಅಂತ ಉದ್ಘಾಟನೆ ಬಿಟ್ಟು ಮೆಲ್ಲ ಹೋಗ್ತಾರೆ. ದೇವಿಯ ತರ ಕೇಳ್ತಾರೆ, ಯಾರು ಒಬ್ಬರಿಗೆ ಕೂತಾಳ, ಒಬ್ಬರಿಗೆ ಹೆಣ್ಣಾಗಿ ವಿಚಾರ ಮಾಡೋದು ಬಹಳ ಮಂದಿ. ಹೌದು, ಬಹಳ ಮಂದಿ ವ್ಯವಸ್ಥೆ ಇಲ್ಲ, ಇಬ್ಬರು ಕೇಳಕ್ಕೆ ಯಾರು ಇರುವುದಿಲ್ಲ. ತಾಯಿ ಸೌಂದರ್ಯವನ್ನು ಕೇಳ್ತಾರೆ, ಯಾರು ನೀನು? ಇಂಥ ಕಾಲದಲ್ಲಿ ಮೃಗ ಪಕ್ಷಿಗಳ ತ್ಯಾಗ ಭಾವನೆ ಈ ವಿಶೇಷವಾಗಿರ್ತಕ್ಕಂಥ ತೊಂದರೆ ಆಗ್ತದೆ. ಇಂಥ ತೊಂದರೆಯಲ್ಲಿ ಇರುವುದು ನೀನು ಯಾರು? ಇನ್ನೇನು ತಗೊಂಡಿರಿ, ನಮ್ಮ ಅರಮನೆಗೆ ಬಾ ಅಂತ ಕರೀತಾರೆ. ಅವಳು ಕೇಳ್ತಾರೆ, ದೇವಿ ನೀನ್ಯಾರು? ನೀವ್ಯಾರು? ನಾವು ಶೃಂಗರಾಜನ ಅನುಯಾಯಿಗಳು, ಅವರ ಕೈ ಕಡೆಯವರು, ಅವರ ಆತ್ಮೀಯತೆ ನಡೆಯುವವರು, ಅವರ ಕೈಯಲ್ಲಿರ್ತಕ್ಕಂಥ ಸೇವಕರು. ಏನ್ ಬೇಕಾಗಿದೆ? ಏನಿಲ್ಲ, ನಿನ್ನನ್ನು ನೋಡಿದರೆ ನಮ್ಮ ಜೀವ ಬರುತ್ತದೆ. ನಿನ್ನನ್ನು
ಅದಕ್ಕಾಗಿ ನೀನು ನಮ್ಮ ಶುಂಭ ಅರಸನ ಮನೆಯಾಗಿಟ್ಟೆ ಮಹಾರಾಣಿಯ ಗಿರಿಯಲ್ಲಿ ಎಂಥ ಸೌಭಾಗ್ಯ ಕಳ್ಕೊಂಡಿದ್ದ ಘಡೆ ಅಂತಾಳೆ ಅವರು. ಯಾಕೆ ಅಂತಾಳೆ, ಈಗ ಮಾಡ್ಲಿಪ್ಪ ನನ್ನ ಹರಿಭಾಗವನ್ನು ಬರಲು ಏನಂತ ಬರಲ್ಲ, ಯುದ್ಧದಲ್ಲಿ ಯಾರು ನನ್ನನ್ನು ಜಯಿಸ್ತಾರೆ ಅವ್ರಿಗೆ ನಾನು ಮದುವೆ ಆಗ್ತೀನಿ. ನಾನು ಶಪಥ ಮಾಡಿದ್ದೇನೆ, ಆ ಶಪಥ ತೀರವರೆಗೂ ನಾನು ಯಾರಿಗೂ ಹೋಗುವುದಿಲ್ಲ, ಯಾರಿಗೂ ಸೇರೋದಿಲ್ಲ ಅಂತ ದೇವಿ ಹೇಳ್ತಾಳೆ. ನಗ್ತಾ ಇರೋದಿಲ್ಲ. ಛೇ ಏನವ ನೀನು ಒಬ್ಬ ಹೆಣ್ಣಾಗಿ ಇಂಥ ಅಡಗೆಯನ್ನು ಇಂಥ ಶಪಥ ಮಾಡಿದ್ರೆ ಕೇಳೋದು ಯಾರು ನಿನ್ನ ಬಾಳ ಮದುವೆ ಹೇಳ್ತಾಳೆ. ಇಲ್ಲ ಇಲ್ಲ ಅಂದಾಗ ಅವ್ರು ಹೇಳ್ತಾರೆ, ಶೀಘ್ರ ನೇರವಾಗಿ ನಿಮ್ಮ ಶುಭ ಅವಸರಿಗೆ ಹೋಗಿ ಹೇಳು, ಇಂಥ ಸುಂದರವಾಗಿರ್ತಕ್ಕಂಥ ಹೆಣ್ಣು ಅಡುಗೆಗಿದ್ದಾಳ, ಮದುವೆ ಆಗ್ಬೇಕಾದ್ರೆ ಹಿಂಗ್ ಮಾತು ಕೊಟ್ಟಳ, ಶಪಥ ಮಾಡ್ಯಾಳ, ನಿನಗೆಲ್ಲ ಸಂಜೆ ಮಹಾರಾಜ ಅಂತ ಹೋಗಿ ಹೇಳು, ಬರ್ತಾನೆ, ನಾನು ಗೆಲ್ಲಿ ಆಮೇಲೆ ನಾನು ಅವ್ರ ಮದುವೆ ಆಗ್ತೀನಿ ಅಂತ ದೇವಿ ಹೋದ್ರು. ಹೋಗಿ ದೇವಿ ಹತ್ರ ಸುಮರೇಶ್ವರ ಹತ್ರ ಹೋಗ್ತಾರೆ. ಅರಮನೆಯಲ್ಲಿ ಕೇಳ್ತಾರೆ, ಮಹಾರಾಜ್ ಇವತ್ತು ಕಾಣಬಾರದಂತ ಐಶ್ವರ್ಯ ಕಂಡಿದ್ದೇವೆ, ನೋಡಬಾರದಂತ ಮಹಾರತ್ನವನ್ನು ನೋಡಿದ್ದೇವೆ. ನೋಡಿದ್ರೆ ನಮಗೆ ಮಾತೇ ಬರ್ತಾ ಇಲ್ಲ, ಅವರ ರೂಪ ವರ್ಣನೆ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ. ಏನು ಸೌಂದರ್ಯ, ಏನು ಅವಳ ನಡಿಗೆ, ಏನು ಅವಳ ನಡ, ಏನು ಅವಳ ಕುಟ್ಟಿರ್ತಕ್ಕಂಥ ಭಂಗಿ, ಏನ ಮಹಾರಾಜ್ ನಿನಗೆ ತಕ್ಕ ಮದುವೆ ಬೇಗ ಕರ್ಕೊಂಡು ಬರಬೇಕು ಅಂತಂದ. ರಾಜ ತಲೆದಿಂಗಿದ ಮಹಾರಾಜ ಶುಂಭರಾಜ, ಏನು ಅಂತ ಸೌಂದರ್ಯವತಿ ಅಲ್ಲಿದ್ದಾಳೆ, ಯಾರು ಇಲ್ಲವೇ ಅವಳ ಜೊತೆ, ಯಾರು ಇಲ್ಲವೇ? ಯಾರು ಇಲ್ಲ ಮಹಾರಾಜ. ಮತ್ತೆ ಕರೆದುಕೊಂಡು ಬರಬೇಕಾಗಿತ್ತು, ಹೇಳಿ ಮಹಾರಾಜ್. ಕೇಳ್ತಾ ಇಲ್ಲ. ಏನಂದ್ರು ಅವಳು ಶಪಥ ಮಾಡಿದಾಳಂತೆ, ಏನದು ಯಾರನ್ನ ಯುದ್ಧದಲ್ಲಿ ಜಯಿಸ್ತಾರೆ ಅವರನ್ನ ಬರುತ್ತೇನೆ ಅಂತ ಶಪಥ ಮಾಡ್ಯಾಳ. ಅವ್ರು ಗೆಲ್ಲಿಬೇಕಂತ ಮಹಾರಾಜ್ ಸಾಧ್ಯವೇ, ಬನ್ನಿ ಮಹಾರಾಜ್ ಹೋಗೋಣ ಅಂತನ್ನ ವಿಚಾರ ಮಾಡಿದವ. ಏನಂತ, ನಾನು ಹೋಗ್ಬಾರ್ದು, ನನಗಿಂತ ಪರಾಕ್ರಮಿ ಆಗಿರ್ತಕ್ಕಂಥ ಕೈಯಲ್ಲಿ ಅನೇಕರಲ್ಲ, ಸಾಕಷ್ಟು ಸೇವಕರಲ್ಲ, ಕಳಿಸಿಕೊಡೋಣ ಅಂತ ಹೇಳ್ಕೊಂಡು ಏನ್ ಮಾಡ್ತಾರೆ ಕೇಳಿದ್ರೆ, ಸುಗ್ರೀವ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಕಳಿಸಿಕೊಡ್ತಾನೆ. ಇಲ್ಲಿಗೆ ಹಿಮಾಲಯ ಪರ್ವತಕ್ಕೆ ದೇವಿ ಕೊಟ್ಟಿರ್ತಕ್ಕಂಥ ಸ್ಥಾನಕ್ಕೆ ಕಳಿಸಿಕೊಡ್ತಾರೆ. ಹೋಗ್ತಾನೆ, ಹೋಗಿ ಕೇಳ್ತಾನೆ, ಸುಗ್ರೀವ ಅಂಬುಜಾಕ್ಷಿ. ಅಂಬುಜಾಕ್ಷಿ ಅಂದ್ರೇನು? ಅಂಬುಜದ ಕಮಲ, ಅಕ್ಷರ ಕಣ್ಣು, ಕಮಲದಂತ ಕಣ್ಣುಳ್ಳವಳು, ನಿರ್ಮಲ ಮನಸ್ಸಿನವಳು, ಸುದತಿ ಸುಂದರವಾದ ಹಲ್ಲುಳ್ಳವಳು, ರೂಪವತಿ ಬಹಳ ಸುಂದರವಾಗಿರ್ತಕ್ಕಂಥ ರೂಪವುಳ್ಳವಳು, ಅನಂತ ನಾಮಗಳಿಂದ. ಸುಗ್ರೀವ ಹೋಗ್ತಾನೆ, ಕಳಿಸಿಕೊಡ್ತಾನೆ. ಶುಂಭ ಹೋಗಿ ಕೇಳ್ತಾನೆ, ಯಾರು ನೀನು? ಇಲ್ಲೊಬ್ಬರೇ ನೀನ್ ಯಾಕೆ ಕುತ್ಕೊಂಡಿದ್ದೀಯಾ? ಇಂಥ ಪ್ರಧಾನದ ಹಾವಳಿಯಲ್ಲಿ ಸಿಕ್ಕು ಹೊತ್ತಾಗ್ತಾ ಇದೆಯಾ? ಪ್ರಾಣ ಕಳ್ಕೊಳ್ತಾ ಇದೆಯಾ? ಯಾಕೆ ಕೂತ್ಕೊಂಡಿದ್ದೀಯ ಹೇಳುವಂತ ಅಂದಾಗ, ಎಲ್ಲೋ ಸುಗ್ರೀವ, ನಾನು ಕೂತಿರ್ತಕ್ಕಂಥದ್ದು ಈಗ ಅಲ್ಲ, ಎಂದಿನಿಂದಲೂ ಕೂತ್ಕೊಂಡಿದ್ದೇನೆ. ಆ ಎಲ್ಲ ಕಗ ಮರಗ ಹಾವಳಿಗಳು ಏನವಲ್ಲ ಎಲ್ಲ ನನ್ನೊಳಗದಲ್ಲ, ಅವೆಲ್ಲ ನನ್ನಿಂದ ಕಲಿಸ್ಯಾವ, ಅವ್ರಂತಿಗೆ ನನಗಿಲ್ಲ, ನಿನಗೆ ಬೇಕಾಗಿದೆ ಹೇಳೋದು ಹೇಳ್ತಾರೆ ದೇವಿ. ಸುಗ್ರೀವ ಹೇಳ್ತಾನೆ, ಅದೇ ಮಾತಾಡೋಣ ಅಂತ, ದೇವಿ ನಿಮ್ಗೆ ಎಂಥ ಭಾಗ್ಯ ಅದ, ಎಂಥ ಪುಣ್ಯ ಅದ, ಎಂಥ ಸುಕೃತಿ ನಮ್ಮ ನೆದರಿಗೆ ಬಿದ್ದೆ ಅಂದ ಬಳಿಕ ಶುಂಭ ಮಹಾರಾಜ ಅಂತಿದ್ದಾನೆ, ನಿಶುಂಭ ಅಂತಿದ್ದಾರೆ. ಎಂಥ ಅವನೇ, ಎಂಥ ವೈಭವ, ಅಲ್ಲಿ ನೀನು ಅವನ ಮದುವೆ ಆಗಿದ್ರೆ ಹೇಳಕ್ಕಿಲ್ಲ ನಿನ್ನ ವೈಭವ ಅಂತ ಸುಗ್ರೀವ ಹೇಳ್ತಾನೆ. ಹೇಳ್ತಾಳೆ, ನನಗೇನು ಕಡಿಮೆ ಆಗಿದೆ, ನನ್ನ ವೈಭವ ಇದೆ. ಅಲ್ಲ, ನೀನು ಹೆಣ್ಣಾಗಿ ಒಬ್ಬರೇ ಕೂತ್ಕೊಂಡಿದೆಯಾ, ಜೊತೆಗಾಗಬೇಕು, ಪತಿ ಬೇಕು, ಪತಿ ಇಲ್ಲ ಹೆಣ್ಣು ಜಗತ್ತಿನಲ್ಲಿ ನಿಮ್ಮಲ್ಲಿ ಗಂಡ ಅಲ್ಲ ಸಾಕು,
ಎಷ್ಟೋ ಜನ ಭಯ ಪಡ್ತಾರೆ. ಯಾಕಿಲ್ಲ ಅಂತಂದ್ರೆ ಹೆಗಡೆ ಮಾಡ್ತಾರೆ, ಅದಕ್ಕಾಗಿ ಪತಿ ಬೇಕು ಅಂತ ಯೋಗ್ಯ ಪತಿ ನಮ್ಮ ಶುಭ ಮಹಾರಾಜ ಇದ್ದಾನೆ. ದಯಮಾಡಿ ಒಪ್ಪಿಕೊಳ್ಳುವಂತಂದಾಗ ಹೇಳ್ತಾಳೆ, ನನ್ನ ಹಣೆ ಬರಬೇಕು ಗಂಡ ಇಲ್ಲ ಅಂತ ಬಂದಿದ್ದು ನೀ ಏನು ಮಾಡವರಿಯೋ ಸುಗ್ರೀವ, ನನ್ನ ಹಣೆ ಬರಬೇಕು ಗಂಡ ಇಲ್ಲ ನೀ ಏನು ಮಾಡವರಿ, ಅದು ಆಗದು. ನನ್ನ ಮದುವೆ ಆಗುವಂತ ಪ್ರಸಂಗ ಬಂದರೆ ಆಗಬೇಕು ನಿಶ್ಚಯ ಮಾಡಿದರೆ ನಿನ್ನ ರಾಜನಿಗೆ ಹೋಗಿ ಹೇಳು ಎಂತ ನಾನೊಂದು ಶಪಥ ಮಾಡಿದ್ದೇನೆ, ಆ ಶಪಥ ಮುರಿಬೇಕಾದ್ರೆ ಯುದ್ಧದಲ್ಲಿ ಜಯಿಸಿದ್ದೇವೆ. ಏನಂತ ಶಪಥ ಮಾಡಿನಿ? ಶುಂಭಾನಿಶುಂಭರ ಸೇವೆಗಳನ್ನೆಲ್ಲ ಸಂಹಾರ ಮಾಡಿಯೇ ನಾನು ಮದುವೆ ನಿಶ್ಚಯ ಮಾಡಿದ್ದೇನೆ. ಆ ಮಾತನ್ನು ಹೋಗಿ ಹೇಳುವಂತಂದಾಗ ಸುಮ್ಮನೆ ಒಂದೆರಡು ಮಾತು ಹೇಳು, ಬರಲೇ ಹೋದ್ರೆ ಮುಂದಲೇ ಹೇಳ್ಕೊಂಬ ಅಂತ ಹೇಳಿದ. ಆ ಮಾತನ್ನು ದೇವಿ ಹೇಳಿದ, ದೇವಿ ಒಬ್ಬರೇ ಇದ್ದಿ ಅಂತ ನಾನು ಹುಮ್ಮಸ್ಸಿನಿಂದ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ, ಬರಬೇಕು. ಇಲ್ಲಾಂದ್ರೆ ರಾಜಾಜ್ಞೆ ಆಜ್ಞೆ ಆಗಿದೆ, ತಲೆ ಹೇಳ್ಕೊಂಬ ಅಂತ, ಜೊತೆ ಹೇಳ್ಕೊಂಬ ಅಂತ, ಮುಂದಲೇ ಹೇಳ್ಕೊಂಬ ಅಂತ ಹೇಳೋಣ. ಹಂಗ ಬರ್ತೀವಿ ಹೆಂಗ ಬರ್ತೀವಿ ಅಂತಂದು ಯಾಕೆಂತಾಳೆ, ಆ ಕೆಲಸಕ್ಕೆ ಯಾಕೆ ಹೋಗ್ಬೇಡಪ್ಪ, ಸಣ್ಣಮದಿ ನಿಮ್ಮ ಮಹಾರಾಜಿಗೆ ಆಗೋದ ಕೆಲಸ ಅದು ನೀವೇ ಮಾಡ್ತಿ, ಬಂದಿದ್ದೀ ದೂತರಾಗಿ.